ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಜೊತೆ ಮಹದೇವಪ್ಪ ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನು ಸಿಎಂ ಜೊತೆ ಸಚಿವ ಮಹದೇವಪ್ಪ, ಕೃಷ್ಣ ಬೈರೇಗೌಡ ಸೇರಿದಂತೆ ಜಮೀರ್ ಅಹಮದ್ ಖಾನ್, ಭೈರತಿ ಸುರೇಶ್ ಅವರು ಕೂಡ ಅವರ ಜೊತೆಯಲ್ಲೇ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ದೆಹಲಿಯನ್ನ ತಲುಪ್ತಾರೆ. ದೆಹಲಿಯ ಕರ್ನಾಟಕ ಭವನಕ್ಕೆ ಆಗಮಿಸುತ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಮಧ್ಯಾಹ್ನ 3 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ. ರಾಜಾಜಿ ಮಾರ್ಗದಲ್ಲಿರುವಂತಹ ದೆಹಲಿಯಲ್ಲಿ ಖರ್ಗೆ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಖರ್ಗೆ ಅವರ ಜೊತೆ ಚರ್ಚೆಯನ್ನ ನಡೆಸುತ್ತಾರೆ ಸಿದ್ದರಾಮಯ್ಯನವರು. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಈಗಾಗಲೇ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಜೊತೆಯಲ್ಲಿ ಪ್ರಮುಖವಾಗಿ ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರಾ, ಎಕ್ಸ್ಪಾಂಡ್ ಮಾಡ್ತಾರಾ ಅನ್ನೋದು ಗಮನಿಸಬೇಕು. ಒಂದು ಕಡೆ ಡಿಕೆ ಬ್ರದರ್ಸ್ ಕೂಡ ದೆಹಲಿಯತ್ತ ಮುಖ ಮಾಡಿರೋದು. ಇತ್ತ ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ 1:30ಕ್ಕೆ ದೆಹಲಿಯನ್ನ ತಲುಪ್ತಾರೆ. ಜೊತೆಯಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ ಹೋಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಜೊತೆಯಲ್ಲಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಕೂಡ ಅವರ ಜೊತೆಯಲ್ಲೇ ಒಂದು ರೀತಿ ನಿಯೋಗದ ರೀತಿಯಲ್ಲಿ ಹೋಗ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಲ್ಲಿರುವ ಈ ರಾಜಾಜಿ ಮಾರ್ಗದಲ್ಲಿರುವಂತಹ ಎಐಸಿಸಿಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಚರ್ಚೆ ಮಾಡ್ತಾರೆ. ಈ ಚರ್ಚೆನೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಒಂದು, ಸಿದ್ದರಾಮಯ್ಯನವರು ಒಬ್ಬರೇ ಹೋಗಿದ್ರೆ ಒಂದು ರೀತಿ ಬೇರೆ ವಿಚಾರ ಆಗ್ತಿತ್ತು. ಆದರೆ ಕೃಷ್ಣ ಬೈರೇಗೌಡ ಇದ್ದಾರೆ, ಜಮೀರ್ ಅಹಮದ್ ಖಾನು, ಭೈರತಿ ಸುರೇಶ್, ಮಹದೇವಪ್ಪನವರು, ಅಂದ್ರೆ ಅವರ ಬಹಳ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರೆಲ್ಲರೂ ಕೂಡ ಜೊತೆಯಲ್ಲಿ ನಿಯೋಗದ ರೀತಿಯಾಗಿ ಹೋಗ್ತಿದ್ದಾರೆ. ಆ ಮೂಲಕ ಸಚಿವ ಸ್ಥಾನದ ಸಂಪುಟದ ವಿಚಾರವಾಗಿಯೂ ಕೂಡ ಸಾಕಷ್ಟು ಒತ್ತಡಗಳಿರೋದು ಸ್ಪಷ್ಟವಾಗಿದೆ. ಇದು ಡಿಕೆ ಶಿವಕುಮಾರ್ ಅವರು ಒಬ್ಬರೇ ಹೋಗಿಲ್ಲ. ಡಿಕೆ ಸುರೇಶ್ ಅವರು ಮಾಜಿ ಸಂಸದರು, ಅವರ ಸಹೋದರ ಕೂಡ ಹೋಗಿದ್ರು. ಮತ್ತೆ ದೆಹಲಿಯತ್ತ ರಾಜಕಾರಣಿಗಳು ಹೋಗ್ತಿರೋದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಮತ್ತೊಂದು ಅಪ್ಡೇಟ್ ಕೂಡ ಇದೆ. ಸಂಜೆ 5 ಗಂಟೆಗೆ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಬ್ಬು ಬೆಳೆಗಾರರ ಸಮಸ್ಯೆ, ಬೇಡಿಕೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಬೆಳೆ ಹಾನಿ ಪರಿಹಾರ ಸಂಬಂಧವೂ ಕೂಡ ಸಮಾಲೋಚನೆಯನ್ನ ನಡೆಸಲಿದ್ದಾರೆ ಸಿಎಂ. ನೀರಾವರಿ ಯೋಜನೆಗಳ ಬಗ್ಗೆ ಮೋದಿ ಅವರ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಾರೆ. ನೋಡಿ, ಒಂದು ಈ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರ ಜೊತೆ 3 ಗಂಟೆಗೆ ಮಾತನಾಡ್ತಾರೆ. ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸಿದ್ದರಾಮಯ್ಯನವರು ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ ಭೇಟಿ ಮಾಡೋದಕ್ಕೆ. ಪ್ರಮುಖವಾಗಿ ಏನು ಉದ್ದೇಶ ಅಂತಂದ್ರೆ, ಕಬ್ಬು ಬೆಳೆಗಾರರ ಸಮಸ್ಯೆ ಇತ್ತೀಚೆಗಷ್ಟೇ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಹೋರಾಟಗಳು ನಡೆದಿತ್ತು, ಇನ್ನೂ ಕೂಡ ಬೀದರ್ ಭಾಗದಲ್ಲಿ ಮುಗ್ದಿಲ್ಲ. ಬೆಲೆ ನಿಗದಿಗೆ ಸಂಬಂಧಪಟ್ಟಂತೆ ಆಗ್ರಹ ಇದೆ. ಹಾಗಾಗಿ ಹಲವು ಬೇಡಿಕೆಗಳ ಬಗ್ಗೆ ಕೇಂದ್ರದಿಂದ ನಮಗೆ ಪರಿಹಾರ ಬರಬೇಕು. ಹಾಗಾಗಿ ನೀರಾವರಿ ಯೋಜನೆಗಳ ಬಗ್ಗೆನೂ ಕೂಡ ಪ್ರಮುಖವಾಗಿ ಮೋದಿ ಅವರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾರೆ. ಈಗಾಗಲೇ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಕಬ್ಬು ಟನ್ಗೆ ಬೆಲೆ ನಿಗದಿ ವಿಚಾರವಾಗಿ ರಿಕವರಿ ರೇಟ್ ಕಡಿಮೆ ಇದೆ ಅನ್ನೋ ಅಂಶಗಳಿದೆಯಲ್ಲ, ಹಾಗಾಗಿ ಕೇಂದ್ರದಿಂದಲೂ ಕೂಡ ನಮಗೆ ಬೆಂಬಲ ಬೇಕು ಅಂತ ಮೋದಿ ಅವರ ಜೊತೆ ಸಂಜೆ 5 ಗಂಟೆಗೆ ಮಾತನಾಡ್ತಾರೆ. ಇನ್ನು ದೆಹಲಿಗೆ ತೆರಳುವ ಮುನ್ನ ಸಿಎಂ ಮನೆಯಲ್ಲಿ ಒಂದು ಸಭೆ ಆಗೋಬಿಟ್ಟಿದೆ. ಸಿದ್ದರಾಮಯ್ಯನವರ ನಿವಾಸದಲ್ಲಿ ಆಪ್ತರ ಜೊತೆ ಮೀಟಿಂಗ್ ನಡೆಸಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ಸಿಎಂ ನಿವಾಸದಲ್ಲಿ ಒಂದು ಸೀಕ್ರೆಟ್ ಮೀಟಿಂಗ್ ಆಗಿದೆ. ಸಿದ್ದರಾಮಯ್ಯನವರ ನಿವಾಸದಲ್ಲಿ ಅವರ ಆಪ್ತರೆಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಕೆಎನ್ ರಾಜಣ್ಣ ಹಾಗೂ ಎಚ್ಎಂ ರೇವಣ್ಣ, ಇನ್ನು ಎಂಬಿಪಿ ಜೊತೆ ಸಿದ್ದರಾಮಯ್ಯನವರು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಸಂಪುಟ ಪುನರ್ರಚನೆಯಾದ್ರೆ ಅವಕಾಶವನ್ನ ನೀಡುವಂತೆ, ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅವರ ಆಪ್ತರಿಂದ ಸಾಕಷ್ಟು ಒತ್ತಡಗಳು ಕೂಡ ಇದೆ. ಇವೆಲ್ಲ ವಿಚಾರಗಳು ನೋಡಿ, ಒಂದು ಕಡೆ ಈಗಾಗಲೇ ಏರ್ಪೋರ್ಟ್ ಹತ್ತ ಹೋಗ್ತಿದ್ದಾರೆ, ಇನ್ನೇನು ಕೆಲ ಹೊತ್ತಿನಲ್ಲಿ ಫ್ಲೈಟ್ ಹತ್ತುತ್ತಾರೆ. ಸಿದ್ದರಾಮಯ್ಯನವರು ಒಬ್ಬರೇ ಹೋಗಲ್ಲ, ಅವರ ಆಪ್ತ ವಲಯದಲ್ಲಿರೋದೆಲ್ಲರೂ ಕೂಡ ಹೋಗ್ತಿದ್ದಾರೆ. ಈ ದೆಹಲಿಗೆ ಹೋಗೋದಕ್ಕೂ ಮುನ್ನ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಕೆಎನ್ ರಾಜಣ್ಣ ಸೇರಿದಂತೆ ಎಂಬಿ ಪಾಟೀಲ್ ಅವರು, ಜೊತೆಲಿ ಅವರ ಆಪ್ತ ವಲಯದಲ್ಲಿರುವಂತಹ ಕೆಲ ಪ್ರಮುಖ ಸಚಿವರು, ಮಾಜಿ ಸಚಿವರು, ಶಾಸಕರೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ದಾರೆ. ಒಂದು, ಸಂಪುಟ ಪುನರ್ರಚನೆಯಾದ್ರೆ ಅವಕಾಶವನ್ನ ಕೊಡುವಂತೆ ರಾಜಣ್ಣ ಅವರು ಕೂಡ ಸಾಕಷ್ಟು ಬಾರಿ ಬೇಡಿಕೆಗಳನ್ನ ಇಟ್ಟಿದ್ರು. ಎಚ್ಎಂ ರೇವಣ್ಣ ಅವರು ಇರ್ಬೋದು, ಇವರೆಲ್ಲ ತುಂಬಾ ಹಿರಿಯರು, ನಮ್ಮನ್ನು ಕೂಡ ಪರಿಗಣಿಸಬೇಕು,
ರಾಜಣ್ಣ ಅವರು ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿ ಸಚಿವ ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಆದರೆ ಈ ಬಾರಿ ಇದೇ ಅವಧಿಯಲ್ಲಿ ನಾನು ಮತ್ತೆ ಸಚಿವನಾಗ್ತೀನಿ ಅನ್ನುವಂಥ ದೊಡ್ಡ ಮಟ್ಟದ ಆಸೆಯನ್ನ ರಾಜಣ್ಣ ಅವರು ಹೊಂದಿದ್ದಾರೆ. ರಾಜಣ್ಣ ಅವ್ರನ್ನ ಅಷ್ಟು ಈಸಿಯಾಗಿ ಕಡೆಗಣಿಸೋದಕ್ಕೂ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಒತ್ತಡಗಳು ಸಿದ್ದರಾಮಯ್ಯನವರಿಗೆ ಹೆಚ್ಚಾಗ್ತಿದೆ. ಅವೆಲ್ಲರೂ ಕೂಡ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಕೇವಲ ಆಪ್ತರಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅನೇಕ ಬಾರಿ ಶಾಸಕರಾಗಿ ಗೆದ್ದವರು, ಸಚಿವ ಸ್ಥಾನದಲ್ಲಿ ಇದ್ದವರು ಸಮುದಾಯ ಲೆಕ್ಕಾಚಾರ ಹಾಕಿದಾಗ ಅವರದ್ದೇ ಆದಂಥ ಚಾಪ್ ಇದೆ. ಅಷ್ಟು ಈಸಿಯಾಗಿ ಅವ್ರನ್ನ ಕೈ ಬಿಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅತ್ತ DCM DK ಶಿವಕುಮಾರ್ ಅವರ ಬಡ ಅಂತ ನಾವೇನೇ ಹೇಳ್ತೀವಿ, ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥ ಶಾಸಕರು ನಮಗೂ ಕೂಡ ಚಾನ್ಸ್ ಕೊಡಿ, ನಾವು ಕೂಡ ಸಚಿವರಾಗಬೇಕು, ಅರ್ಹರಿದ್ದೀವಿ ಅನ್ನೋ ಬೇಡಿಕೆ ಇದೆ. ಒಟ್ಟಿನಲ್ಲಿ ಇಡೀ ರಾಜ್ಯದ ರಾಜಕಾರಣ ದೆಹಲಿಯಲ್ಲಿ ಕೇಂದ್ರ ಬಿಂದು ಆಗ್ತಿದೆ. ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಯ ಜಟಾಪಟಿ ಜೋರಾಗ್ತಿದೆ. ಸಂಪುಟ ಪುನರ್ರಚನೆಗೆ ಇಂದೇ ಕ್ಲೈಮ್ಯಾಕ್ಸ್ ಆಗ್ಬಿಡುತ್ತಾ? ರಾಷ್ಟ್ರ ರಾಜಧಾನಿಯಲ್ಲಿ ಸಂಪುಟ ಪುನರ್ರಚನೆಯ ಜಟಾಪಟಿ ಜೋರಾಗಿದೆ. ಸಂಪುಟ ಪುನರ್ರಚನೆಗೆ ಇಂದೇ ಕ್ಲೈಮ್ಯಾಕ್ಸ್, ಕೊನೆಯದಾದಂಥ ಮುಹೂರ್ತ ಫಿಕ್ಸ್ ಆಗುತ್ತಾ? ಚಳಿಗಾಲ ಅಧಿವೇಶನಕ್ಕೂ ಮುನ್ನವೇ ಪುನರ್ರಚನೆ ಸಾಧ್ಯತೆಗಳಿದೆಯಾ? ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಾರೆ. 3 ಗಂಟೆಗೆ ಸಭೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದರಿದೆ ಈಗ ಪ್ರಮುಖವಾದಂಥ ರಾಜಕೀಯ ಬೆಳವಣಿಗೆ. ಕಾಂಗ್ರೆಸ್ ಆಕಾಂಕ್ಷಿಗಳಿಂದ ಭರ್ಜರಿಯಾಗಿ ಲಾಬಿ ಮಾಡ್ತಿದ್ದಾರೆ. ಪುನರ್ರಚನೆ ಫಿಕ್ಸ್ ಆದ್ರೆ ಯಾರಿಗೆ ಕೋಕ್ ಕೊಡ್ತಾರೆ, ಯಾರಿಗೆ ಒಲಿಯದಿದೆ ರಾಜ್ಯದ ಸಚಿವ ಸ್ಥಾನ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇವೆಲ್ಲವೂ ಕೂಡ ಸದ್ಯದ ರಾಜಕೀಯ ಮಹತ್ವ ಬೆಳವಣಿಗೆ. ನೋಡಿ, ಒಂದು ಕಡೆಯಲ್ಲಿ ನೋಡಿ 2.5 ವರ್ಷ ಆಗ್ತಿದೆ ಸರ್ಕಾರಕ್ಕೆ. ಸಂಪುಟ ಪುನರ್ರಚನೆ ಆಗಬೇಕನ್ನೋದು ಈಗ ಅಲ್ಲ, ಈ ಹಿಂದಿನಿಂದಲೂ ಕೂಡ ಬೇಡಿಕೆಗಳಿತ್ತು. ನಾನಾ ಕಾರಣ, ಪ್ರಮುಖವಾಗಿ ಬಿಹಾರಿನ ಫಲಿತಾಂಶ ಆಗಲಿ, ನಂತರ ನಾವು ಮುಹೂರ್ತ ನಿಗದಿ ಮಾಡ್ತೀವಿ ಅನ್ನೋ ಚರ್ಚೆ ಇತ್ತು. ಬಟ್ ಸದ್ಯ ಕೆಲ ರಾಜಕೀಯ ಮೂಲದಿಂದ ಹೇಳೋದೇನು, ಸದ್ಯಕ್ಕೆ ಹೈಕಮಾಂಡ್ ನಾಯಕರು ಬಿಹಾರದ ಸೋಲಿನಿಂದ ಯಾವ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ, ಸಂಕ್ರಾಂತಿಗೆ ಕ್ರಾಂತಿ ಶಿಫ್ಟ್ ಆಗುತ್ತೆ ಅನ್ನೋದು ಒಂದು ಚರ್ಚೆ. ಮತ್ತೊಂದು ಕಡೆಯಲ್ಲಿ ಇನ್ನೇನು, ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೆ, ಅದಕ್ಕೂ ಮುನ್ನವೇ ಪುನರ್ರಚನೆಯನ್ನ ಮಾಡಬೇಕೆನ್ನೋ ಒತ್ತಡ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಇನ್ನೇನು ಫ್ಲೈಟ್ ಹತ್ತುತ್ತಿದ್ದಾರೆ, ಒಬ್ಬರೇ ಹೋಗ್ತಿಲ್ಲ, ಆಪ್ತ ವಲಯದ ಸಚಿವರಿದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿನಲ್ಲೇ ಸಿದ್ದರಾಮಯ್ಯನವರ ಆಪ್ತ ವಲಯದ ಶಾಸಕರಿರ್ಬೋದು, DCM DK ಶಿವಕುಮಾರ್ ಅವರ ಆಪ್ತರು ಎಲ್ಲರೂ ಕೂಡ ಒಂದು ಟವಲ್ ಹಾಸಿದ್ದಾರೆ. ನಮಗೆ ಸ್ಥಾನ ಕೊಡಿ, ನಾವು ಸಚಿವರಾಗಬೇಕು, 3-4 ಬಾರಿ ಗೆದ್ದಿದ್ದೀವಿ, ಹಿರಿಯರಿದ್ದೀವಿ, ಆಯಾ ಭಾಗಕ್ಕೆ ನಾವೇ ನಾಯಕರ ಗುರುತಿಸ್ಕೊಂಡಿದ್ದೀವಿ, ಈ ಬಾರಿ ನಮಗೆ ಅವಕಾಶ ಬೇಕು ಅನ್ನೋ ಒಂದು ಚರ್ಚೆ ಇದ್ರೆ, ಮತ್ತೊಂದು ಕಡೆಯಲ್ಲಿ ಯಾರನ್ನು ಕೈ ಬಿಡ್ತಾರೆ, ಅಷ್ಟೇ ಈಸಿಯಾಗಿ ಸಚಿವ ಸ್ಥಾನದಿಂದ ಬಿಟ್ಟು ಹೋಗೋದಕ್ಕೆ ಸಚಿವರು ಸುಮ್ಮನಿರ್ತಾರ? ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಬಣ ಇರ್ಬೋದು, DK ಶಿವಕುಮಾರ್ ಅವರ ಬಣದಲ್ಲಿರುವಂಥ ನಾಯಕರು ಲಾಬಿ ಮಾಡೇ ಮಾಡ್ತಾರೆ, ಈಗಾಗಲೇ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದು ನೋಡಬೇಕು. ಪುನರ್ರಚನೆಗೆ ಖರ್ಗೆ ಒಪ್ಪಿದ್ರೆ ಸಂಭವನೀಯ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಖರ್ಗೆಗೆ ಸಂಭವನೀಯ ಪಟ್ಟಿಯನ್ನ ಸಲ್ಲಿಸಲಿರುವ CM ಸಿದ್ದರಾಮಯ್ಯ. ಪಟ್ಟಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಗೂ ಕೂಡ CM ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡಬಹುದು. ಸಚಿವರ ಕಾರ್ಯವೈಖರಿ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡ್ತಾರೆ. ಬಳಿಕ ಕೆಲವರನ್ನ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿಯಲ್ಲೇ ಆಕಾಂಕ್ಷಿಗಳಿಂದ ಲಾಬಿ ಮಾಡಲಾಗ್ತಿದೆ. ಬಹಳ ದೊಡ್ಡ ಮಟ್ಟದ ರಾಜ್ಯ ರಾಜಕೀಯ ಬೆಳವಣಿಗೆ ಇದು. ಇವತ್ತು 3 ಗಂಟೆಗೆ AICC ಅಧ್ಯಕ್ಷರು ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಎಲ್ಲಾದರೂ ಹೈಕಮಾಂಡ್ ನಾಯಕರು ಓಕೆ, ನಾವು ಈಗಲೇ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತೀವಿ, ಹಸಿರು ನಿಶಾನೆಯನ್ನು ಹಾರಿಸಿದ್ದೇ ಆದರೆ ಯಾರಿಗೆ ಕೋಕ್ ಕೊಡಬೇಕು, ಯಾರನ್ನ ಸಚಿವ ಸ್ಥಾನದ ಒಳಗೆ ಬಿಟ್ಕೊಳ್ಬೇಕೆನ್ನುವಂಥ ಚರ್ಚೆ ಆಗುತ್ತೆ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಷ್ಟು ದಿನಗಳ ಅಂದರೆ 2.5 ವರ್ಷಗಳ ಏನಾಯ್ತಲ್ಲ, ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೇಗಿದೆ, ಅವರ ಪರ್ಫಾರ್ಮೆನ್ಸು, ಪ್ರೋಗ್ರೆಸ್ ಕಾರ್ಡ್ಗಳನ್ನು ಈ ಹಿಂದೆನೇ ರೆಡಿ ಮಾಡಿಕೊಂಡಿದ್ರು. ಅವೆಲ್ಲವನ್ನ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿ ಕೇವಲ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಅಂಶ ಮಾತ್ರ ಇಲ್ಲಿ ಪರಿಗಣಿಸಲ್ಲ, ಸಮುದಾಯವಾರುವಾಗಿ ಲೆಕ್ಕಾಚಾರ ಹಾಕ್ತಾರೆ. ಜೊತೆಯಲ್ಲಿ ತಮಗೆ ಕೊಟ್ಟಂಥ ಖಾತೆಯನ್ನ ಎಷ್ಟರ ಮಟ್ಟಿಗೆ ನಿಭಾಯಿಸಿದ್ದಾರೆ, ಇವರನ್ನ ಕೈ ಬಿಟ್ಟರೆ ಯಾವೆಲ್ಲ ಸಮಸ್ಯೆಗಳಾಗುತ್ತೆ, ಹೀಗೆ ಹಲವು ವಿಚಾರಗಳನ್ನು ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿ ಕೈ ಬಿಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರು ಆಗಬೇಕು, ಯಾರನ್ನ ಕೈ ಬಿಡಬೇಕೆನ್ನುವಂಥ ಪಟ್ಟಿ ಕೂಡ ರೆಡಿ ಇದೆ. ಆ ನಿಟ್ಟಿನಲ್ಲಿ ದೆಹಲಿಯಲ್ಲೇ ಆಕಾಂಕ್ಷಿಗಳಿಂದ ಲಾಬಿ ನಡೀತಾ ಇದೆ. ಇಂದು ನಿನ್ನೆಯ ಕಥೆಯಲ್ಲ, ಸರ್ಕಾರ ರಚನೆ ಆದಂಥ ದಿನದಿಂದಲೂ ಕೂಡ
ಬದಲಾವಣೆಯ ಬಗ್ಗೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿತ್ತು. ಅನೇಕ ನಾಯಕರು, ಲಕ್ಷ್ಮಣ್ ಸವದಿಯವರು ಇರ್ಬೋದು, ಹಿರಿಯ ನಾಯಕರು ಇರ್ಬೋದು, ಎಲ್ಲರೂ ಕೂಡ ಒಂದು ಮಟ್ಟಕ್ಕೆ ಚರ್ಚೆ ಮಾಡ್ತಾನೇ ಇದ್ರು. ನಮಗೆ ಈ ಬಾರಿ ಅವಕಾಶಗಳು ಬೇಕು. ಕೇವಲ ಸಚಿವ ಸ್ಥಾನ ಅಷ್ಟೇ ಅಲ್ಲ, ಸಭಾಪತಿ ಸ್ಥಾನ ಇರ್ಬೋದು, ಸಭಾಧ್ಯಕ್ಷರ ವಿಚಾರವಾಗಿಯೂ ಕೂಡ ಬದಲಾವಣೆ ಚರ್ಚೆ ಇದೆ. ಮತ್ತೊಂದು ಅಪ್ಡೇಟ್ ಕೂಡ ಇದೆ, ಗಮನಿಸ್ತಾ ಹೋಗೋಣ. ನರೇಂದ್ರ ಸ್ವಾಮಿ, ಬಿ ನಾಗೇಂದ್ರ, ಬಿ ಕೆ ಹರಿಪ್ರಸಾದ್, ಹಿರಿಯ ನಾಯಕರು ಇವರೆಲ್ಲ, ರೂಪಾ ಶಶಿಧರ್, ಅಪ್ಪಾಜಿ ನಾಡಗೌಡ, ಇದ್ರ ಜೊತೆಯಲ್ಲಿ ರಾಯರೆಡ್ಡಿ ಅವರು, ಲಕ್ಷ್ಮಣ ಸವದಿ, ಟಿ ಬಿ ಜಯಚಂದ್ರ ಸೇರಿದಂತೆ ರಘುಮೂರ್ತಿ, ಸಲೀಂ ಅಹಮದ್, ಯುಟಿ ಖಾದರ್, ಶಿವಲಿಂಗೇಗೌಡರು, ಆರ್ ವಿ ದೇಶಪಾಂಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ಹಿರಿಯರಿದ್ದಾರೆ. ಇವರೆಲ್ಲರೂ ಕೂಡ ಸದ್ಯ ಸಚಿವ ಸ್ಥಾನದಲ್ಲಿ ಈ ಬಾರಿ ಯಾರನ್ನ ಒಳಗಡೆ ಬಿಟ್ಕೊಳ್ಬಹುದು, ಅವಕಾಶ ಕೊಡಬಹುದು ಅನ್ನೋ ಲೆಕ್ಕಾಚಾರ ಹಾಕದಂತ ಸಂದರ್ಭದಲ್ಲಿ ನರೇಂದ್ರ ಸ್ವಾಮಿ ಅವರಿದ್ದಾರೆ. ನಾಗೇಂದ್ರ ಅವರು ಈ ಹಿಂದೆ ಸಚಿವ ಸ್ಥಾನ ಕಳ್ಕೊಂಡಿದ್ದಾರೆ. ಆದರೆ ನಂತರದಲ್ಲಿ ಈ ಪ್ರಕರಣ ಎಲ್ಲ ಆದ್ಮೇಲೆ ಅವರನ್ನು ವಾಪಸ್ ಕರ್ಕೋಬೇಕು ಅಂತ ಸಿದ್ದರಾಮಯ್ಯನವರೇ ಬಹಿರಂಗವಾಗಿ ಹೇಳಿದ್ರು. ಬಿ ಕೆ ಹರಿಪ್ರಸಾದ್ ಈಡಿಗ ಸಮುದಾಯದಲ್ಲಿ ಪ್ರಭಾವಿ ನಾಯಕ, ಜೊತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು. ರೂಪಾ ಶಶಿಧರ್ ಅವರಿಗೆ ಮುನಿಯಪ್ಪನವ್ರ ಮಗಳು, ಈ ಬಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರಿಗೆ ಕೊಡಬಹುದು ಅನ್ನೋ ಚರ್ಚೆ ಇದೆ. ಹೆಬ್ಬಾಳ್ಕರ್ ಅವರಿಗೆ ಕೈ ತಪ್ಪುವಂಥ ಸಾಧ್ಯತೆ ಇದೆ. ಅಪ್ಪಾಜಿರ ನಾಡಗೌಡರು ಇರ್ಬೋದು, ರಾಯರೆಡ್ಡಿ ಅವರು ಸಿದ್ದರಾಮಯ್ಯನವರು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು, ಸಲಹೆಗಾರರಾಗಿದ್ದವರು. ಲಕ್ಷ್ಮಣ್ ಸವದಿ ಅವರು ಬೆಳಗಾವಿ ರಾಜಕೀಯದಲ್ಲಿ ತಮ್ಮದೇ ಆದಂಥ ಚಾಪು, ಅವರನ್ನು ಸೇರಿಸ್ಕೊಳ್ಳೇಬೇಕೇನೋ ಚರ್ಚೆ ಇದೆ. ಅತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆಲ್ಲಾದರೂ ಸ್ಥಾನ ಮಿಸ್ ಆದರೆ ಲಕ್ಷ್ಮಣ ಸವದಿಯವರು ಆ ಸ್ಥಾನಕ್ಕೆ ಬರ್ತಾರೆ, ಅವ್ರಿಗೆ ಖಾತೆ ಸಿಗುತ್ತೆ ಅನ್ನೋ ಚರ್ಚೆ. ಟಿ ಬಿ ಜಯಚಂದ್ರ, ರಘುಮೂರ್ತಿ ಸೇರಿದಂತೆ, ಸಲೀಂ ಅಹಮದ್, ಯುಟಿ ಖಾದರ್ ಸೇರಿದಂತೆ ಆರ್ ವಿ ದೇಶಪಾಂಡೆ ಅವರು ಹಿರಿಯರು, ಬಹುಶಃ ರಾಜಕೀಯ ನಿವೃತ್ತಿಯ ಹಂತದಲ್ಲಿ, ಯಾಕಂದ್ರೆ ವಯಸ್ಸಾಗೋಬಿಟ್ಟಿದೆ ಹಿರಿಯರು ಅವರೆಲ್ಲ. ಆ ನಿಟ್ಟಿನಲ್ಲಿ ಈ ದೊಡ್ಡ ಮಟ್ಟದ ಜಟಾಪಟಿಗಳು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡಬೇಕು.